ನಮಸ್ಕಾರ ಅಭ್ಯರ್ಥಿಗಳೇ, ಪಾಲಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಈಗಾಗಲೇ ಬಿ ಎಡ್ ಎಲ್ಲ ಅಡ್ಮಿಷನ್ಗಳನ್ನು ತೊಗೊತಾ ಇದ್ದೀರಿ. ಬಿ ಎಡ್ ಅಡ್ಮಿಷನ್ ತೊಗೊಂಡಿರುವಂಥ ಅಭ್ಯರ್ಥಿಗಳಿಗೆ ಹಾಸ್ಟೆಲ್ ಏನಾದರೂ ಬೇಕಾಗಿದ್ದಲ್ಲಿ, ಸೊ ಎಸ್ಪೆಷಲಿ ಬಿ ಸಿ ಎಮ್ ಹಾಸ್ಟೆಲ್ಗಳನ್ನು ನೀವು ಲೈಕ್ ಮಾಡ್ತಾ ಇರ್ತೀರಿ. ಬಿ ಸಿ ಎಮ್ ಹಾಸ್ಟೆಲ್ ಅಪ್ಲಿಕೇಶನ್ ಇರ್ಬೋದು, SC/ST ಸಮಾಜ ಕಲ್ಯಾಣ ಇಲಾಖೆಯಿಂದ ಹಾಸ್ಟೆಲ್ ಅಪ್ಲಿಕೇಶನ್ಗಳನ್ನು ಪ್ರತಿ ವರ್ಷ ಕರೀತಾರೆ. ಸೊ ಅದು ಪ್ರೊಫೆಷ್ನಲ್ ಕೋರ್ಸಸ್ಗಳಿಗೆ ಅಂಥೇಳಿ ಹಾಸ್ಟೆಲ್ ಅಪ್ಲಿಕೇಶನ್ಸ್ ಮತ್ತು ಪೋಸ್ಟ್ ಮ್ಯಾಟ್ರಿಕ್ಸ್ ಹಾಸ್ಟೆಲ್ ಅಪ್ಲಿಕೇಶನ್ಗಳಂಥೇಳಿ ಈ ಒಂದು BCWD ಹಾಸ್ಟೆಲ್ ಪೋರ್ಟಲ್ನಲ್ಲಿ ಕರೀತಾರೆ. ಬಟ್ ಏನಾಗಿದೆ ಅಂತಂದರೆ, ಈಗ ನಿಮ್ಮದು ಹಾಸ್ಟೆಲ್ ಈಗ ಕೌನ್ಸ್ಲಿಂಗ್ ಪ್ರಕ್ರಿಯೆ ತಡ ಆಗಿರೋದ್ರಿಂದ ಇಲ್ಲಿ BCM ಹಾಸ್ಟೆಲ್ ಅಂದರೆ ಬ್ಯಾಕ್ವರ್ಡ್ ಕ್ಲಾಸಸ್ ಹಾಸ್ಟೆಲ್ ಅಪ್ಲಿಕೇಶನ್ ಕ್ಲೋಸ್ ಆಗಿದೆ. ಬ್ಯಾಕ್ವರ್ಡ್ ಕ್ಲಾಸಸ್ ಅಭ್ಯರ್ಥಿಗಳಿಗೆ ಹಾಸ್ಟೆಲ್ ಅಪ್ಲಿಕೇಶನ್ ಕ್ಲೋಸ್ ಆಗಿದೆ. ಹಾಗಾದರೆ ಈಗ ಏನು ಮಾಡಬೇಕು ಅಂತಂದರೆ, ಯಾರು ಈ ಒಂದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ಬರುವುದಿಲ್ಲ, ಓಕೆ, BCM ಹಾಸ್ಟೆಲ್ ಉದಾಹರಣೆಗೆ ಬ್ಯಾಕ್ವರ್ಡ್ ಕ್ಲಾಸಸ್ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ, ಓಕೆ, ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಬೇರೆ ಯಾರಾದರೂ ಇದ್ದರೆ, ಉದಾಹರಣೆಗೆ ಮೈನಾರಿಟಿ ಅಭ್ಯರ್ಥಿಗಳು ಇರ್ಬೋದು, ಆಮೇಲೆ SC/ST ಅಭ್ಯರ್ಥಿಗಳಿಗೆ ಹಾಸ್ಟೆಲ್ ಅಪ್ಲಿಕೇಶನ್ ಓಪನ್ ಇದೆ. ಏನು ಮಾಡಬೇಕಂದ್ರೆ, ನಾನು ಲಿಂಕನ್ನು ಕೊಡ್ತೀನಿ ಡಿಸ್ಕ್ರಿಪ್ಷನ್ದಲ್ಲಿ. ಸೊ ಲಿಂಕಲ್ಲಿ ಕೊಟ್ಟಾಗ ಇಲ್ಲಿ ಬಂದು SHP ಅಂತ ಒಂದು ಇದೆ, ಇಲ್ಲಿ ಅಪ್ಲೈ ಅಂತಿದೆ, ಇದಕ್ಕೆ ಕ್ಲಿಕ್ ಮಾಡ್ಕೋಬೇಕು. SHP ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ, ಈ ರೀತಿ ಪೋರ್ಟಲ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಈ SSP ಇದು ರೆಡ್ ಕಲರ್ ಪೋಸ್ಟ್ ಮ್ಯಾಟ್ರಿಕ್ಸ್ ರೆಡ್ ಕಲರ್ ಕಾಣಿಸ್ತಾ ಇದೆ ನಿಮಗೆ, ಅಪ್ಲೈ ಅಂಥೇಳಿ ಓಪನ್ ಇದೆ ಅಂತ ಅರ್ಥ, ಓಕೆನಾ. ಇಲ್ಲಿ ನೋಡಿ ಯಾರಿಗೆ ಓಪನ್ ಇದೆಯಪ್ಪ ಅಂದರೆ, ಇಲ್ಲಿ ಮೈನಾರಿಟಿ ವೆಲ್ಫೇರ್ದಲ್ಲಿ ಬರುವಂಥ ಅಭ್ಯರ್ಥಿಗಳಿಗೆ ಓಪನ್ ಇದೆ. ಸೊ ಇದು ನಾಳೆಗೆ ಕ್ಲೋಸ್ ಆಗ್ತಾ ಇದೆ. ನೋಡಿ ಇದು ಏನಾಗ್ತಾ ಇದೆಯಪ್ಪ ಅಂತಂದರೆ, ಪೋಸ್ಟ್ ಮ್ಯಾಟ್ರಿಕ್ಸ್ದು 30/11/2025 ನಾಳೆಗೆ ಕ್ಲೋಸ್ ಆಗ್ತಾ ಇದೆ. ಆಮೇಲೆ ಟ್ರೈಬಲ್ ವೆಲ್ಫೇರ್, ಓಕೆ, SC/ST ಅಭ್ಯರ್ಥಿಗಳು, ಓಕೆ, ಅವ್ರುಗಳಿಗೆ ಇನ್ನೂ ಏನು ನಾಳೆಗೂ ಕೂಡ ಇದು ಕ್ಲೋಸ್ ಆಗ್ತಾಯಿದೆ. ಒಂದು SC/ST ಇರ್ಬೋದು ಮತ್ತು ಮೈನಾರಿಟಿ ಅಭ್ಯರ್ಥಿಗಳಿಗೆ ನಾಳೆಗೆ ಇದು ಕ್ಲೋಸ್ ಆಗ್ತಾಯಿದೆ. ಇದು ಏನಾದರೂ ದಿನಾಂಕ ಎಕ್ಸ್ಟೆಂಡ್ ಆದರೆ ನಾನು ನಿಮಗೆ ವಿಡಿಯೋ ಮುಖಾಂತರ ಮಾಹಿತಿನ ಕೊಡ್ತೇನೆ, ಇಲ್ಲ ಅಂತಿಲ್ಲ. ಬಟ್ ಇವಾಗ ಯಾರು ಇವತ್ತಿನ ತನಕ ಅಡ್ಮಿಷನ್ ಮಾಡಿಸಿದಿರಿ ಅಥವಾ ನಾಳೆಗೆ ಹೋಗಿ ಅಡ್ಮಿಷನ್ ಮಾಡಿಸ್ಬೇಕಂತಿದ್ದೀರಿ, ನಾಳೆಗಂತೂ ಸಂಡೇ ಇದೆ, ಅಡ್ಮಿಷನ್ ಆಗೋದಿಲ್ಲ. ಬಟ್ ನಿಮಗೆ ಸೀಟ್ ಸಿಕ್ಕಿದರೆ, ಕಾಲೇಜ್ ಕನ್ಫರ್ಮ್ ಆಗಿದ್ದರೆ, ನೀವು ಈಗ SHP ಮೂಲಕ ಹೋಗಿ ನೀವು ಅಪ್ಲೈ ಮಾಡ್ಕೋಬೋದು. ಸೀಟ್ ಸಿಕ್ಕವ್ರಿಗೆ ಹೇಳ್ತಾ ಇದ್ದೀನಿ, ಸೀಟ್ ಸಿಕ್ಕದವ್ರಿಗೆ ಇಲ್ಲಿ ಅಪ್ಲೈ ಮಾಡ್ಕೊಂತ ಬರೋಂಗಿಲ್ಲ, ಬಟ್ ನೀವು ರಿಜಿಸ್ಟ್ರೇಷನ್ ಮಾಡಿ ಇಟ್ಕೋಬೋದು ಅಷ್ಟೇ, ಓಕೆನಾ. ಸೊ SC/ST ಮೈನಾರಿಟಿ ವೆಲ್ಫೇರ್ದಲ್ಲಿ ಬರುವಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ಗಳನ್ನು ಹಾಕ್ಬೋದು.